ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ತಮಿಳ್ ಆಕ್ಟರ್ ವಿಜಯ್ ಅವರು ಆಕ್ಟ್ ಮಾಡಿರುವಂತ ಲಾಸ್ಟ್ ಫಿಲಮ್ ಅಂತಂದ್ರೆ ಅದು ಜನನಾಯಕನ್. ಇವಾಗಲೇ ಇದು ಸೆನ್ಸರ್ ಇಂದ ತುಂಬಾ ಪ್ರಾಬ್ಲಮ್ ಆಗಿ ತುಂಬಾ ಕಾಂಟ್ರವರ್ಸಿಗಳನ್ನ ಫೇಸ್ ಮಾಡಿತ್ತು ಅಂಡ್ ಇದೇ ವಿಷಯಕ್ಕೆ ತುಂಬಾ ಸೌಂಡ್ ಕೂಡ ಮಾಡಿತ್ತು. ಹೀಗಿರ್ಬೇಕಾದ್ರೆ ಇದಕ್ಕೆ ಇನ್ನ ಒಂದು ಬಿಗ್ ಪ್ರಾಬ್ಲಮ್ ಬಂದಿದೆ. ಅದೇನು ಅಂತಂದ್ರೆ ವಿಜಯ್ ಅವರ ಜನನಾಯಕನ್ ಫಿಲಮ್ನ HD ಕ್ವಾಲಿಟಿ ಪ್ರಿಂಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಲೀಕ್ ಆಗಿದೆ ಅನ್ನೋದು. ಮತ್ತೆ ಇದು ಯಾವಾಗ್ಲಿಂದ ಹೀಗೆ ಲೀಕ್ ಆಗಿದೆ ಅಂತ ನೋಡೋದಾದ್ರೆ ನಿನ್ನೆ ನೈಟ್ ಇಂದ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಲೀಕ್ ಆಗೋಕ್ಕೆ ಶುರುವಾಗಿದೆ. ಅಂಡ್ ಈ ವಿಡಿಯೋದಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಜನನಾಯಕನ್ ಫಿಲಮ್ನ ವಿಜಯ್ ಅವರ ಇಂಟ್ರೊಡಕ್ಷನ್ ವಿಡಿಯೋ ಅಂಡ್ ತಲಪತಿ ಕಚೇರಿ ಸಾಂಗ್ ಇದೆಯಲ್ಲ, ಆ ವಿಡಿಯೋ ಇರುವಂತ ವಿಡಿಯೋ ಲೀಕ್ ಆಗಿತ್ತು. ಇದನ್ನೆಲ್ಲ ಒಂದಷ್ಟು ಜನ ಶೇರ್ ಮಾಡಿ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರು. ದೆನ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತ ಫಿಲಂ ಟೀಮ್ ಈ ಎಲ್ಲಾ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ಒನ್ ಬೈ ಒನ್ ರಿಮೂವ್ ಮಾಡ್ತಾನೆ ಇದೆ ಅಂಡ್ ಸ್ಟಿಲ್ ಮಾಡ್ತಾನೆ ಇದೆ. ಹೀಗಿರ್ಬೇಕಾದ್ರೆ ಕೆಲವೊಂದಷ್ಟು ವೆಬ್ಸೈಟ್ಗಳಲ್ಲಿ ಇದರ ಕಂಪ್ಲೀಟ್ HD ಕ್ವಾಲಿಟಿ ಪ್ರಿಂಟ್ ಇರುವಂಥ ಫಿಲಮ್ನ ಅಪ್ಲೋಡ್ ಮಾಡಲಾಗಿದೆ ಅನ್ನೋ ನ್ಯೂಸ್ ಹೊರಗಡೆ ತುಂಬ ಸರ್ಕ್ಯುಲೇಟ್ ಆಗ್ತಾ ಇದೆ. ಬಟ್ ಇದು ಕೆಲವೊಂದು ಕಡೆ ಫೇಕ್ ಅಂತ ಬರ್ತಾ ಇದ್ರೆ, ಇದನ್ನು ಕೆಲವೊಂದು ಕಡೆ ಆಲ್ರೆಡಿ ಅಫಿಷಿಯಲ್ ಆಗಿ ಲೀಕ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತೆ ಈ ಸೈಡಲ್ಲಿ KVN ಸಂಸ್ಥೆಯವರು ಒಂದು ಪಬ್ಲಿಕ್ ನೋಟಿಸ್ನ ಶೇರ್ ಮಾಡಿದ್ದಾರೆ. ಅದೇನು ಅಂತಂದ್ರೆ ಈ ಲೀಕ್ ಆಗಿರುವಂಥ ಕ್ಲಿಪ್ನ ಆರ್ ಸೀನ್ಸ್ನ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಮಾಡಬಾರ್ದು ಆ್ಯಂಡ್ ಅದನ್ನು ಶೇರ್ ಮಾಡಬಾರ್ದು ಅಂತ ಶೇರ್ ಮಾಡಿದ್ದಾರೆ. ಅಲ್ಲ, ನನಗೆ ಇಲ್ಲಿರುವಂಥ ಡೌಟ್ ಏನು ಅಂತಂದರೆ ಇದು ಇನ್ನೂ ಸೆನ್ಸರ್ ಕೂಡ ಕ್ಲಿಯರ್ ಆಗಿಲ್ಲ, ಥಿಯೇಟರ್ಗೂ ಬಂದಿಲ್ಲ, ಆರ್ OTT ಪ್ಲ್ಯಾಟ್ಫಾರ್ಮ್ಗೂ ಕೂಡ ಬಂದಿಲ್ಲ. ಹೀಗಿರಬೇಕಾದ್ರೆ ಈ ಫಿಲಮ್ನ HD ಕ್ವಾಲಿಟಿ ವಿಡಿಯೋ ಹೇಗೆ ಲೀಕ್ ಆಯಿತು ಅನ್ನೋದು ನಿಜವಾಗ್ಲೂ KVN ಸಂಸ್ಥೆಯವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಇಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಇದನ್ನ ನಾವು ಇನ್ನೂ ಒಂದು ಆ್ಯಂಗಲಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದನ್ನ ಬೇಕು ಅಂತಾನೆ ಲೀಕ್ ಮಾಡಿದ್ಯಾ ಅಂತಲೂ ಕೂಡ ಡೌಟ್ ಬರ್ತಾ ಇದೆ. ಯಾಕೆ ಅಂತಂದರೆ ವಿಜಯ್ ಅವರ ಜನನಾಯಕನ್ ಫಿಲಮಲ್ಲಿ ಇದ್ದಂಥ ಲಾಸ್ಟ್ ಸೀನ್ ಅಂದರೆ ಎಲೆಕ್ಷನ್ ರಿಲೇಟೆಡ್ ಸೀನ್ ಇತ್ತಲ್ವಾ, ಅದನ್ನು ಸೆನ್ಸರ್ ಬೋರ್ಡ್ ಅವರು ಕ್ಲಿಯರ್ ಮಾಡದೆ ಫಿಲಮ್ ಡಿಲೇ ಮಾಡಿದ್ರು. ಆ್ಯಂಡ್ ವಿಜಯ್ ಅವರು ಎಲೆಕ್ಷನಲ್ಲಿ ನಿಂತಿರೋದು ನಿಮ್ಗೆಲ್ಲರಿಗೂ ಗೊತ್ತು. ಸೊ ಅವರ ಈ ಡಿಲೀಟ್ ಆಗಿರುವಂಥ ವಿಡಿಯೋ ಮತ್ತು ಈ ಎಲೆಕ್ಷನ್ಗೂ ಕೂಡ ಲಿಂಕ್ ಇತ್ತು. ಬಟ್ ಈ ಫಿಲಮೇ ರಿಲೀಸ್ ಆಗಲಿಲ್ಲ ಅಂದಾಗ ಅವರ ಸ್ಟಾರ್ಡಮ್ ಕೂಡ ಒಂದು ಕಡೆ ಎಲ್ಲೋ ಒಂಚೂರು ಕಮ್ಮಿ ಆಯಿತು. ಇದನ್ನೆಲ್ಲ ಅವರು ರೀಕವರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಈಗ ವಿಜಯ್ ಮತ್ತು ತ್ರಿಷಾ ಅವರ ನಡುವೆ ಏನೋ ಸಮಥಿಂಗ್ ಇದೆ ಅಂತ ಬರ್ತಾ ಇರುವಂಥ ನ್ಯೂಸ್ಗೆ ಆ್ಯಂಡ್ ಇದನ್ನೆಲ್ಲ ರೀಕವರ್ ಮಾಡ್ಕೊಳ್ಳೋದಕ್ಕೆ ಬೇಕು ಅಂತಲೇ ಫಿಲಮ್ ಟೀಮ್ ಅವರು ಮತ್ತು ವಿಜಯ್ ಅವರು ಸೇರಿಕೊಂಡು ಇದನ್ನೇನಾದ್ರು ಲೀಕ್ ಮಾಡಿದಾರಾ ಅನ್ನೋ ಡೌಟ್ ಕೂಡ ಈಗ ಎಲ್ಲರ ಮೈಂಡಲ್ಲೂ ಬರ್ತಾ ಇದೆ. ಮತ್ತು ಈ ನ್ಯೂಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ್ಯಂಡ್ ಇವತ್ತಿನ ನ್ಯೂಸ್ಗಳಲ್ಲಿ ಹೆಡ್ಲೈನ್ಸ್ ಆಗಿರೋದ್ರಿಂದ ಆ್ಯಂಡ್ ಫಾಸ್ಟಾಗಿ ಸರ್ಕ್ಯುಲೇಟ್ ಆಗ್ತಾ ಇರೋದ್ರಿಂದ ವಿಜಯ್ ಅವ್ರ ಮೇಲೆ ಒಂದು ಸಿಂಪತಿ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಜೊತೆಗೆ ಅವರ ಎಲೆಕ್ಷನ್ ಕ್ಯಾಂಪೇನ್ಗೂ ಕೂಡ ತುಂಬ ಹೆಲ್ಪ್ ಆಗ್ತಾ ಇರೋದು ನಿಜ. ಇನ್ನು ಇದು ಬೇಕು ಅಂತ ಆಗಿದೆಯಾ ಆರ್ ಇದರ ಹಿಂದೆ ಯಾರ್ದಾರ ಕೈವಾಡ ಇದೆಯಾ ಅನ್ನೋದನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಈ ಎಲ್ಲ ಫ್ಯಾಕ್ಟಿಂದ ವಿಜಯ್ ಫ್ಯಾನ್ಸ್ಗೆ ಮಾತ್ರ ಹರ್ಟ್ ಆಗಿರೋದು ಮಾತ್ರ ನಿಜ. ಅದೇನೇ ಆಗಲಿ, ಒಂದು ಫಿಲಮ್ ಅಂತಂದರೆ ಅದರಲ್ಲಿ ತುಂಬ ಜನರ ಲೈಫ್ ಹಾರ್ಡ್ ವರ್ಕ್ ತುಂಬ ಇರುತ್ತೆ. ಹೀಗಿರ್ಬೇಕಾದ್ರೆ ಈ ಥರ ವಿಡಿಯೋ ಲೀಕ್ ಮಾಡೋದು ತಪ್ಪು. ಆ್ಯಂಡ್ KVN ಸಂಸ್ಥೆಯವರ ಈ ಒಂದು ಎಡವಟ್ಟಿಂದ ಜನನಾಯಕನ್ ಫಿಲಮ್ನ ಕ್ರೇಜ್ ಮತ್ತು OTT ರೈಟ್ಸ್ ವ್ಯಾಲ್ಯೂ ಕಮ್ಮಿ ಆಗಿರೋದು ಮಾತ್ರ ನಿಜ. ಮತ್ತು ಇದು ಮತ್ತೆ ರಿಪೀಟ್ ಆಗದೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಲೀಕ್ ಬಗ್ಗೆ ಏನು ಅನ್ನಿಸ್ತಾ ಇದೆ? ಇದು ಬೇಕು ಅಂತ ಆಗಿದೆಯಾ ಅಥವಾ ಇಲ್ವಾ, ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಏನು ಅನ್ನಿಸ್ತಾ ಇದೆ ನಿಮಗೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.